ಅದ್ದೂರಿಯಾಗಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಕೊಟ್ಟೂರು ಪಟ್ಟಣದ ಗದ್ದುಗೆ ಮಠದ ಆವರಣದಲ್ಲಿ ದಿನಾಂಕ 28ರಂದು ಅಕ್ಟೋಬರ್ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವವನ್ನು ಶ್ರೀ ವಾಲ್ಮೀಕಿ ನವಯುವಕ ಸಮಾಜ ಸೇವಾ ಸಂಘದಿಂದ ಆಚರಣೆಯನ್ನ ಮಾಡಲಾಯಿತು. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ಮಾಡಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ಎಂಎಂಜೆ ಹರ್ಷವರ್ಧನ್ ರವರು ಮತ್ತು ವೇದಿಕೆ ಮೇಲಿರುವಂತಹ ಸರ್ವರು ನೆರವೇರಿಸಿದರು. ಈ ಒಂದು ವೇದಿಕೆಯಲ್ಲಿ ಸರ್ವರನ್ನ ಸ್ವಾಗತಿಸಿ ಒಂದು ವಿವಿಧತೆಯಲ್ಲಿ ಏಕತೆಯನ್ನ ಮೆರೆದಂತಹ ನಾವೆಲ್ಲ ಒಂದೇ ಎಂಬ ಭಾವನೆಗೆ ಸಾಕ್ಷಿಯಾಗಿದ್ದೇವೆ ಅಂತ ಎಂಎಂಜೆ ಹರ್ಷವರ್ಧನ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾಗಿದ್ದ ಬದ್ದಿ ಮರಿಸ್ವಾಮಿ ಮತ್ತಿತರರು ಮಾತನಾಡಿದರು. ಡಿ ದುರುಗಪ್ಪ, ಸಿಪಿಐ ಗೀತಾಂಜಲಿ ಸಿಂಧೆ, ಪಿಎಸ್ಐ ಕಾರ್ಯಕ್ರಮಕ್ಕೆ ಬಂದೋಬಸ್ತವನ್ನು ಕಲ್ಪಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಪ್ರಸನ್ನಾನಂದ ಪುರಿ ಮಹಾಸ್ವಾಮಿಗಳು ಮತ್ತು ಶ್ರೀ ಯೋಗಿ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ಮಂಜುನಾಥ್ ಶ್ರೀ ವಾಲ್ಮೀಕಿ ನವಯುವಕರ ಸಮಾಜ ಸೇವಾ ಸಂಘದ ಅಧ್ಯಕ್ಷರು ಬದ್ದಿ ರೇಖಾ ಮತ್ತು ರಮೇಶ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಜಿ ಸಿದ್ದಯ್ಯ ಮತ್ತು ಉಪಾಧ್ಯಕ್ಷರು ಪಟ್ಟಣ ಪಂಚಾಯಿತಿ ಸೂರ್ಯ ಪಾಪಣ್ಣ ಮತ್ತು ವಾಲ್ಮೀಕಿ ಮುಖಂಡರು ಎಸ್ ಸುರೇಶ್ ತೆಗ್ಗಿನಕೇರಿ, ಕೊಟ್ರೇಶ್ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು, ಐ ದಾರುಕೇಶ ಬಿಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರು ಮತ್ತು ಬಿಆರ್ ವಿಕ್ರಮ್ ಬಿಜೆಪಿ ಮುಖಂಡರು, ಬಿಎಸ್ಆರ್ ಮೂಗಣ್ಣ, ತೋಟದ ರಾಮಣ್ಣ, ಫಕ್ಕೀರಪ್ಪ, ಮಲ್ಲಿಕಾರ್ಜುನ್, ಪ್ರಕಾಶ್ ಚಿರಬಿ, ಕೊಟ್ರೇಶ್ ಎ ಮೂಗಣ್ಣ ಹಾಗೂ ಕೊಟ್ಟೂರು ತಾಲೂಕು ಮತ್ತು ಸುತ್ತಮುತ್ತಲಿನ ವಾಲ್ಮೀಕಿ ಸಮಾಜದವರು ಹಾಜರಿದ್ದರು. ವರದಿ ಪ್ರದೀಪ್ ಕುಮಾರ್ ಸಿ, ಕೊಟ್ಟೂರು. ನಮ್ಮೆಲ್ಲರ ಹತ್ರ ಸವಿನಯ ಪ್ರಾರ್ಥನೆಯನ್ನು ಕೇಳ್ಕೊಳ್ತಿದ್ದೀನಿ. ನಾವೆಲ್ಲರೂ ಎದುರಿದ್ದು ಈ ಉದ್ಘಾಟನಾ ಕಾರ್ಯಕ್ರಮ. ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ, ಜೈ ವಾಲ್ಮೀಕಿ. ಕೊಟ್ಟೂರು ತಾಲೂಕು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವಕ್ಕೆ ಕೊಟ್ಟೂರು ನಾವಿಬ್ಬರು ಯಾವಾಗಲೂ ಒಂದಾಗಿರ್ತೀವಿ ಅಂತೇಳಿ ಒಂದು ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದೇವೆ. ಹಾಗಾಗಿ ನಾನು ಸ್ವಾಮೀಜಿಯವರನ್ನ ಮತ್ತು ಎಲ್ಲ ಹಿರಿಯರನ್ನ ನಾವು ಅವರು ಸ್ವಾಗತಿಸಿ ಅವರಿಗೆ ಸನ್ಮಾನಿಸಿದ್ದೇವೆ. ಇದೇ ನಾವು ಕೊಡ್ತಕ್ಕಂಥ ಒಂದು ಸಂದೇಶವನ್ನ ಈಗಾಗಲೇ 2 ಬಾರಿ ನಮ್ಮ ಹರ್ಷಣರು ಹೇಳ್ದಂಗೆ ನಾವು ಸ್ಟೇಷನ್ಗೆ ಬಹಳ ಸಲ ಕೊಟ್ಟಿದ್ದೀವಿ. ನಮ್ಮ ಭಾಗಕ್ಕೂ ಕೂಡ ವಾಲ್ಮೀಕಿ ನಗರ ಮತ್ತು ಅಂಬೇಡ್ಕರ್ 2 ಭಾಗಕ್ಕೆ ಗಣೇಶನ ಜಯಂತಿ ಮಾಡಲಿಕ್ಕೆ, ಗಣೇಶನ ಇಡ್ಲಿಕ್ಕೆ ಅವಕಾಶ ಕೊಡಿ, ನಾವಿಬ್ಬರು ಏನಂತ ತೋರಿಸ್ಕೊಡ್ತೀವಿ ನಿಮಗೆ ಅಂತೇಳಿ ಬಹಳಷ್ಟು ಸಲ ಮನವಿಯನ್ನು ಮಾಡ್ಕೊಂಡಿದ್ವಿ. ಎರಡು ಸಮುದಾಯದವರು ಹೋಗಿ ಅದನ್ನ ಪೊಲೀಸವರು ದೊಡ್ಡತನ ತೋರಿಸಿ ಕೊಡಬೇಕು. ಇಲ್ಲ ಹರ್ಷಣ ಹೇಳ್ದಂಗೆ ನಾವಿಬ್ಬರು ಸೇರಿ ಒಂದು ಭಾಗದಾಗ ಒಂದೇ ಗಣೇಶನ ಇಟ್ಟು ನಾವು ಕೂಡ ಏಕತೆ ಅಂತ ತೋರಿಸ್ಕೊಡ್ತೀವಿ. ನಾವೇನು ಕಡಿಮೆ ಇಲ್ಲ, ಎಲ್ಲರೆಲ್ಲ ಜಾಣರಿದ್ದೀವಿ, ಏಕತೆ ಅಂತ ತೋರಿಸ್ಕೊಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೊಂದು ಕಾರ್ಯಕ್ರಮ ಏನಿದೆಯಲ್ಲ ನಿಜವಾಗ್ಲೂ ಕೂಡ ಬಹಳ ಖುಷಿ ತರ್ತಕ್ಕಂಥದ್ದು. ಯಾಕಂದ್ರೆ ಇದು ನೋಡಿದ್ರೆ ಬಸವಣ್ಣನ ಕಾಲದ ವಿಶೇಷವಾಗಿ ಇವತ್ತೇನು ಬಸವಣ್ಣ ಕಾಲದ ಅನುಭವ ಮಂಟಪ ಏನಿದೆಯಲ್ಲ, ಅನುಭವ ಮಂಟಪದ ರೀತಿಯಲ್ಲಿ ಇದು ಕಾರ್ಯಕ್ರಮ ಇದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಕೊಟ್ಟೂರಿನ ಅನುಭವ ಮಂಟಪ ಆಗಿದೆ ಇದರಲ್ಲಿ. ಯಾಕಂದ್ರೆ ಎಲ್ಲಾ ಜಾತಿಯ ಜನರನ್ನ ಕರೆಸೋದ್ರ ಮೂಲಕ ಮಾಡೋದ್ರ ಮೂಲಕವಾಗಿ ಒಂದು ವೇದಿಕೆಯಲ್ಲಿ ಕರೆಸೋದ್ರ ಮೂಲಕವಾಗಿ ಬಸವಣ್ಣನ ತತ್ವಗಳೇನಿದಾವಲ್ಲ ಅನುಭವದ ಮಂಟಪ, ಇದೊಂದು ಅನುಭವ ಮಂಟಪ ಆಗಿದೆ. ಈ ರೀತಿಯಾದಂಥ ಕಾರ್ಯಕ್ರಮ ಮಾಡೋದ್ರ ಮೂಲಕವಾಗಿ ನಮ್ಮ ದೊಡ್ಡತನವನ್ನ, ನಮ್ಮ ವಾಲ್ಮೀಕಿ ಜನರು ನಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಮುಖ್ಯವಾಗಿ ನಾವು ಹೇಳ್ತಾ ಅವ್ರದ್ದೇ ಮಾತಾಡ್ತೀವಿ. ಇಲ್ಲಿ ಚಂದ್ರಪ್ಪ ಇಲ್ಲಿ ಕುಂತಾನೆ, ಜೈ ಚಂದಮ್ಮ, ಜೈ ಜೈ ಚಂದಮ್ಮ. ಈಗ ಇಲ್ಲಿ ಜೈ ವಾಲ್ಮೀಕಿ, ಜೈ ಜೈ ವಾಲ್ಮೀಕಿ. ಅಲ್ಲಿ ನಾನು ಅಂಬೇಡ್ಕರ್, ಜೈ ಅಂಬೇಡ್ಕರ್. ಇವತ್ತು ಒಂದು ನನಗೆ ಭಾರಿ ಖುಷಿಯಾಗಿದ್ದೆ. ಯಾಕಂದ್ರೆ ಎಲ್ಲ ನಮ್ಮ ಹಿಂದೂಸ್ತಾನ ವಿವಿಧತೆಯಲ್ಲಿ ಏಕತೆ, ಇಂಟಿಗ್ರಿಟಿ ಇನ್ ಡೈವರ್ಸಿಟಿ ನಮ್ದು. ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರ್ಲೇಬೇಕು. ಈ ಜಗದ್ಗುರು ನಾನು ಆಸರೆ ಬಂದಾಗೂ ಹೇಳಿದ್ದೆ, ಜಗದ್ಗುರುಗಳು ಅಂದ್ರೆ ಜಗತ್ತಿಗೆ ಗುರುಗಳು. ಈ ನಾನು ಐನೇರ್ದಾರೆಲ್ಲ ನನಗಲ್ಲ ಅನ್ನಕ್ಕೆ ಬರೋದಿಲ್ಲ. ನಾವು ಸ್ವಾಮಿಯವರು ನಮಗೆ ಜಗದ್ಗುರುಗಳು ಅಲ್ಲ, ನಮಗೆ ಅವರು ನಮ್ಮ ಜಗದ್ಗುರುಗಳೇ.
ಇದನ್ನ ಯಾವತ್ತೂ ನಾನು ನಂದು ವಾದ ಅದು. ಅದಕ್ಕೆ ಯಾರು ನೀವು ನಿಮ್ಮ ಹಕ್ಕಲ್ಲ ಅವರು ನಮಗೂ ಸಂಬಂಧಪಡ್ತಿರ ಬಗ್ಗೆ ಅಂತ ಹೇಳ್ತಾ ಇವತ್ತೊಂದು ಬಹಳ ಸಮಾಧಾನ, ನನಗೆ ಖುಷಿ ಕೂಡ ಆಗಿರ್ತಕ್ಕಂಥದ್ದು. ಕೊಟ್ಟವರಾಗ ಯಾವಾಗಲೂ ಗಣಪತಿನ ಎಲ್ಲ ಕಡೆಗೆ ಇಡ್ತಾರೆ. ಇಲ್ಲಿ ಪೊಲೀಸರು ಅದಾರ, ಇಲ್ಲಿ 2 ಕಡೆ ಮಾತ್ರ ಪರ್ಮಿಷನ್ ಕೊಡಲ್ಲ. ಒಂದು ಬ್ಯಾಡ್ರಿಗೆ, ಒಂದು ಮಾದರೋಡ್ಯಾಗ. ಮಾದರ ಅಂತ ಯಾಕಂದ್ರೆ ಅವರೇ ಮೊದಲು ದಲಿತರು ಅಂತಿದ್ರು, ನಾವು ಹಂಗೋನ್ ಬ್ಯಾಡ್ರಿ ಅಂದ್ರು. ಮತ್ತೇನಂತ ಅಂದ್ರು ಅವತ್ತು ಯಾರೊಬ್ರು ನಿಮ್ಮ ಪುನಧರ್ಮಸ್ವಾಮಿ ಪರಿಶಿಷ್ಟ ಪಂಗಡದವರು ಜಾತಿಯವರು ಅಂದ್ರಿ ಅಂದ್ರು. ಇಲ್ಲ, ಮಾದಿಗ ದಂಡೋರ ಸಮಿತಿ ಅಂತ ಅವರೇ ಹೇಳ್ಕೊಂಡು ಈಗ ರಿಸರ್ವೇಶನ್ ತಗೊಂಡಾಗ ಮಾದಿಗ ಜನಾಂಗ ತಪ್ಪೇನೈತಿ? ನಾವು ಹಿಂದೆ ಅವ್ರಿಗೆ ತುಳಿತಕ್ಕೊಳಗಾಗಿದ್ದಾರೆ. ನೀವಾಗಿರಿ, ಬ್ಯಾಡ್ರ ಜನನ ಆಗಿರಿ. ನಾನು ಹೇಳೋದೇನಂದ್ರೆ, ಇವತ್ತು ಕಣ್ ತುಂಬಿ ಬಂದದ್ದು ಮತ್ತು ಹೃದಯ ತುಂಬಿ ಬಂದದ್ದು ಯಾಕೆ ಹಂಗ ಗಣಪನ ಇಡಕ್ಕೆ ಕೊಡ್ತಿದ್ದಿಲ್ಲ? ಇಬ್ಬರ ನಡುವೆ ಜಗಳಗಳಾಗಿದ್ವಿ. ಇವತ್ತು ಮಾತ್ರ ಭಾರಿ ಖುಷಿ ತಂದಂತ ವಿಷಯ ನನಗೆ, ಈ ನೀವೇನ ಸಂಘಟಕರಲ್ಲ, ಫಕೀರ್ ಅಣ್ಣ, ಮೂಗ ಅಣ್ಣ, ನಮ್ಮ ರಾಮ, ನೌಕರ ಸಂಘದ ಅಧ್ಯಕ್ಷರು ಮಂಜು, ಮತ್ತೆ ಅಲ್ಲಿ ಕೆಂಚಪ್ಪ, ಮೂಗಣ್ಣ, ಎಲ್ಲ ನಿಮ್ಮನ್ನ ನಾನು ನಿಜವಾದ ತುಂಬ ಹೃದಯದಿಂದ ಅಂದ್ರೆ ಥ್ಯಾಂಕ್ಸ್. ಯಾಕಂದ್ರೆ ನಮ್ಮ ದಲಿತ ಮುಖಂಡರು ಯಾರ ಕಡೆಗೆ ಯಾರ ಅಂತ ಗೊತ್ತಾಗ ನಾವ್ ಎಲ್ಲಿ ಪಸೀತ ನಮಗೆ ಇಲ್ಲಿ ಮಾತಾಡಿ ಹೋದ್ರೆ ಅವ್ರ ಕಡೆಗೆ ಅಥವಾ ಹರ್ಷಣ್ಣ ಹೆಂಗ್ ಮಾಡ್ತಾರ ಅಂತ ಸಿಟ್ಟಾಕಾರ, ಪ್ರೀತಿಯಿಂದಲೇ ಸಿಟ್ಟಾಕದ್ರು. ಬಟ್ ಈಗ ಎಲ್ಲರೂ ಸೇರ್ಕೆ ಬಿಟ್ಟಿವಲ್ಲ, ಹಂಗಾಗಿ ಭಾರಿ ಖುಷಿ ಆಗತ್ತಪ್ಪ. ಮರ್ಸ್ವಾಮಿ ಅಂಡ್ ದುರ್ಗೇಶಿ, ನಮ್ಮ ಯಾರು ನಮ್ಮ ಕ್ಯಾಂಡಿಡೇಟ್ ಅವ್ರು ಕುಮಾರಿ, ಎಲ್ಲರಿಗೂ ಥ್ಯಾಂಕ್ಸ್. ನೀವು ಇಬ್ರು ಹಿಂಗೆ ಇದ್ರ ಈ ಊರೆಲ್ಲ ಸೇರಿ ಒಂದೇ ಇಟ್ಬಿಡೋದು, ಸುಮ್ಮನೆ ಎಲ್ಲರಿಗೂ ಪಟ್ಟಿ ಕೊಡೋದು ಬೇಡ, ನಮಗೂ ಬೇಜಾರಾಗ ಊರೆಲ್ಲ ಸೇರಿ ಒಂದ್ ಹತ್ರ ಗಣಪತಿ ಇಟ್ಬಿಡೋದು, ಸುಮ್ಮನೆ ಎಲ್ಲ ಸಣ್ಣ ಸಣ್ಣ ಬಿಡಿಸ್ಬಿಡೋದು.